ನಮ್ ಬ್ರದರು ರಾತ್ರಿ ಫೋನ್ ಮಾಡಿದ್ದಾನೆ. ಅಣ್ಣ ನೀನು ಫೇಮಸ್ ಆಗ್ಬೇಕು ಅಂತ ಹೇಳಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಸೇರ್ಕೊಂಡ್ಬಿಡು ಅಂತ ಹೇಳಿ. ಯಾಕೆ ಅಂತ ಕೇಳಿದೆ. ಅಷ್ಟೊಂದು ಫಾಲೋವರ್ಸ್ ಬರ್ತಿದ್ದಾರೆ, ಯುವಕರೆಲ್ಲ ಮುಗಿ ಬೀಳ್ತಿದ್ದಾರೆ, ಆಮೇಲೆ ಬೇಗ ಫೇಮಸ್ ಆಗ್ಬೋದು, ಬೇಗ ಅಧಿಕಾರ ಹಿಡಿಬೋದು ಅಂತೇಳಿ. ಸಕ್ಸಸ್ಸಿಗೆ ಯಾವತ್ತೂ ಶಾರ್ಟ್ ಕಟ್ ಇಲ್ಲ. ಕಷ್ಟಪಟ್ರನೆ ಸುಖ, ಕೈ ಕೆಸರಾದ್ರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ. ಆಮೇಲೆ ನಾನು ನೋಡಿದೆ, ಇದೇನು ಈ ಕಾಕ್ರೋಚು ಜನತಾ ಪಾರ್ಟಿ ಹಿಂಗೆಲ್ಲ ಬರ್ತಿದಲ್ಲ, ಎಲ್ಲ ಮಾತಾಡ್ತಿದ್ದಾರೆ ಯೂಟ್ಯೂಬಲ್ಲಿ, ಫೇಸ್ಬುಕ್, ಇನ್ಸ್ಟಾ, ಆಮೇಲೆ ಟಿವಿಲಿ ಎಲ್ಲ ಜನಗಳೆಲ್ಲ ಮಾತಾಡ್ತಿದಾರಲ್ಲ, ಮುಗಿಬದ್ದು ಜನಗಳು ಅದ್ರ ಬಗ್ಗೆ ಪಕ್ಷಕ್ಕೆಲ್ಲ ಸೇರ್ತವ್ರಂತೆ. ಆಮೇಲೆ ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಫಾಲೋವರ್ಸ್ ಮಿಲಿಯನ್ ಗಟ್ಟಲೆ ಹೋಗ್ತದಂತೆ. ಜನ ಎಲ್ಲ ಆಕ್ರೋಶಕ್ಕೆ ಓಡ್ಬಿಡಿದ್ರಂತೆ, ಜಂಜಿಗಳೆಲ್ಲ ಫುಲ್ ಇವಾಗ ಆಕ್ರೋಶಕ್ಕೆ ಓಡ್ಬಿಡಿದ್ರಂತೆ. ಈಗ ಎಲ್ಲ ವ್ಯವಸ್ಥೆ ಹಾಳಾಗ್ಬಿಡಿದಂತೆ. ಅದಕ್ಕೆ ಇವಾಗ ಈ ಒಂದು ಪಕ್ಷಕ್ಕೆಲ್ಲ ಸೇರ್ಕತ್ತವ್ರಂತೆ ಹೇಳಿ ಏನು ಪುಂಖಾನುಪುಂಖವಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, FB ಲಿ ಎಲ್ಲ ಮೆಸೇಜ್ ಬರ್ತಿದೆ ಅಲ್ಲ, ರೀಲ್ಸ್ಗಳು, ಅದ್ರ ಬಗ್ಗೆ ಮಾತಾಡ್ತಿರೋದಲ್ಲವಾ. ಆಮೇಲೆ ನಾನು ಕೂಲಂಕುಷವಾಗಿ ನೋಡಿದೆ, ಏನು ಇದು ಮ್ಯಾಟ್ರು ಹಿಂಗೆಲ್ಲ ಓಡ್ತಿದ್ಯಲ್ಲ ಅಂತ ಹೇಳಿ, ಏನಾದ್ರು ಕೆಟ್ಟೋಗ್ಬಿಡ್ತಾ, ಏನಾದ್ರು ನೇಪಾಳ ಥರ ಆಗ್ಬಿಡ್ತಾ ಭಾರತ ಅಂತೇಳಿ. ಆಮೇಲೆ ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಇದು ಟೆರರಿಸ್ಟ್ ಗ್ರೂಪು. ಅದರಲ್ಲಿ ಸಂಸ್ಥಾಪಕನು ಅವನು ಭಾರತೀಯ ಪೌರತ್ವವಿಲ್ಲ, ಅವನು ಅಮೆರಿಕದವನು. ಅವನು ಹುಟ್ಟಾಕಿರೋದು ಬೈಯೋದೆಲ್ಲ ಬರೀ ಮೋದಿಗೆ, BJPಗೆ, ಇಂಡಿಯಾ ವ್ಯವಸ್ಥೆಗೆ ಕಂಪ್ಲೀಟ್ಲಿ. ಆಮೇಲೆ ಇನ್ನೊಂದು, ಅದರಲ್ಲಿ ಯಾರು ಫಾಲೋವರ್ಸ್ ಇದಾರಲ್ಲ 50% 60% ಎಲ್ಲ ಬರೀ ಟೆರರಿಸ್ಟ್ ದೇಶದವರೇ, ಇಂಡಿಯಾದವ್ರು ಒಬ್ಬನೂ ಇಲ್ಲ. ಆಮೇಲೆ ಎಲ್ಲ ಬೈಯೋದು ಬರೀ BJPಗೆ ಮತ್ತೆ ಮೋದಿಗೆ. ಮೋದಿ ಇಸ್ ನಾಟ್ ಎ BJP ಲೀಡರ್, ಈ ಈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಮೋದಿ ಬೈದೆ ಇಂಡಿಯಾಗೆ ಬೈದಂಗೆ, ಅದು ನಮಗೆ ನಾವೇ ಬೈಕೊಂಡಂಗೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್. ಆಮೇಲೆ ಈಗ ಜಂಜಿಗಳೆಲ್ಲ ಆಕ್ರೋಶಗೊಂಡಿದೆ ಅಂತ ಹೇಳ್ತಾರೆ. ಜಂಜಿಗಳಂದ್ರೆ ಏನ್ರಿ? ಈ ಮೈದೆ ತಿನ್ಕೊಂಡು, ಸಿಗರೇಟ್ಸ್ ಎತ್ಕೊಂಡು, ಲೆಮನ್ ಟೀ ಕುಡ್ಕೊಂಡು, ಅರ್ಧಂಬರ್ಧ ಓದ್ಕೊಂಡು, ಈಗ ಸುಪ್ರೀಂ ಕೋರ್ಟ್ ಜಡ್ಜು ಬೈದ್ಬಿಟ್ರಂತೆ, ಜಂಜಿಗಳಿಗೆ ಏನು ಕೆಲಸ ಇಲ್ಲ, ಅದಕ್ಕೆ ಇವಾಗ RTI ಅಂತೇಳಿ ಕೋರ್ಟಿಗೆಲ್ಲ ಬರ್ತಾರೆ, ಬೈದ್ಬಿಟ್ರು ಅಂತ ಹೇಳ್ಬಿಟ್ಟು ಪಕ್ಷ ಹುಟ್ಟಾಕ್ಬಿಟ್ರಂತೆ. ಜಂಜಿಗಳಂದು ಏನು ತಲಾ ಬುಡ ಇಲ್ಲ, ವಿದ್ಯೆ ಇಲ್ಲ, ಕೆಲ್ಸ ಇಲ್ಲ, ಈಗ ಅರ್ಧಂಬರ್ಧ ಓದ್ಕೊಂಡ್ಬಿಡ್ತಾರೆ, ನಾವೇನೇ ಸರ್ವಜ್ಞ ಜ್ಞಾನಿ ಅನ್ಕೊಂಡ್ ತಿರ್ಗಾಡ್ತಾ ಇರ್ತಾರೆ. ಇದು ಜಂಜಿಗಳ ಕಾಲನೇ ಇದು. ಆಮೇಲೆ ಇನ್ನೊಂದು ಹೇಳ್ತಾರೆ, ನೇಪಾಳದಲ್ಲೆಲ್ಲ ಜಂಜಿಗಳ ಹೋರಾಟ್ಬಿಟ್ಟು ಎಲ್ಲ ಇವಾಗ ವ್ಯವಸ್ಥೆನ ಚೇಂಜ್ ಮಾಡ್ಬಿಟ್ರು, ಪಕ್ಷನ ಚೇಂಜ್ ಮಾಡ್ಬಿಟ್ರು, ಹೊಸ ಅಧಿಕಾರಿ ಬಂದ್ಬಿಡಿದ್ರೆ ಅಂತ. ನೇಪಾಳಕ್ಕೂ ಇಂಡಿಯಾಗೂ ಒಂದೇನೇನ್ರಿ ಅಂತ ಘಟಾನುಘಟಿ. ಯಾವನೋ ಇಂಡಿಯಾಗೆ ಬಂದು ಆಳ್ತೀನಿ ಅಂತ ಬಂದವನು 200 ವರ್ಷ 300 ವರ್ಷ ಆಳ್ಬಿಟ್ಟು, ಇಂಡಿಯಾದವ್ರು ಯಾರ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ತಮ್ಮೂರಿಗೆ ಹೋಗಿದ್ದಾರೆ, ಗಂಟು ಮುಟ್ಟೆ ಕಟ್ಕೊಂಡೆಲ್ಲವ. ಅಲ್ಪ ಸ್ವಲ್ಪ ಜನ ಇಲ್ಲಿ ಇದ್ದವರೆಲ್ಲ ಕನ್ವರ್ಟ್ ಆಗ್ಬಿಟ್ಟು ಇಂಡಿಯಾಗೆ ಬೈತವ್ರೆ, ಸರಿ ಇಲ್ಲ ಇಂಡಿಯಾದವರು ಅಂತ ಹೇಳ್ಬಿಟ್ಟು ಕನ್ವರ್ಟ್ ಆದವರೆಲ್ಲವ. ಕನ್ವರ್ಟ್ ಮಾತಾಡೋ ನಾವು ಕೇಳ್ಬೇಕಾ? ಇಂಡಿಯಾ ಇಸ್ ಬೇರೆನೇ, ನಾವು ಇಂಡಿಯಾ ಅಂದ್ರೆ ಬೇರೆನೆಯ. ಇಲ್ಲಿ ಕನ್ವರ್ಟಲಿಸಮ್ಗೆಲ್ಲ ಇಲ್ಲಿ ಬೆಲೆ ಇಲ್ಲ. ಇನ್ನು ಅರ್ಧಂಬರ್ಧ ಈ ಟೆರರಿಸ್ಟ್ಗಳು ಹೇಳ್ದಂಗೆಲ್ಲ ಇಂಡಿಯಾ ಅಲ್ಲ. ಗುಂಡು ಹೊಡಿತೀವಿ ನಾವು. ನೀವು ಒಂದು ಗುಂಡು ನೋಡಿದ್ರೆ ನಾವು ನಿಮ್ಮನ್ನು ಸರ್ವನಾಶ ಮಾಡ್ತೇವೆ. ಯಾವನ ಟೆರರಿಸ್ಟ್ ಗುಂಪು ಕಟ್ಕೊಬಿಟ್ಟು ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕಟ್ಕೊಬಿಟ್ಟು ಇಲ್ಲಿ ವ್ಯವಸ್ಥೆ ಮೇಲೆ ದಾಳಿ ಮಾಡಕ್ ಬಂದಾರೆ. ನೀವು ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋಗಿದ್ದೀರ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಂಗೆ ಅಂತ ಹೇಳಿದ್ರೆ, ಈ ಟ್ರೋಲ್ ಆಗ್ತಾ ಇರ್ತೇವಲ್ಲ, ನಮ್ಮ ಅಮ್ಕು ಡುಮ್ಕು ತರ ಅವರೆಲ್ಲ ಕಾಮಿಡಿ ಬಂದು ಒಂದು ಎರ ಇರುತ್ತೆ, ಅದು ಸ್ವಲ್ಪ ದಿನ ಒಂದು ವಾರ 2-3 ದಿನ, ಆಮೇಲೆ ನಮ್ಮ ಕಾಪಿನಾಡು ಚಂದು ತರ, ಆಮೇಲೆ ಈ ಅಮ್ಕು ಡುಮ್ಕು ತರ, ಆಮೇಲೆ ಇನ್ನು ಅಣ್ಣ ಇಂದಲ್ಲ, ಈ ತರ ಜನಗಳೆಲ್ಲವ ಇವರೆಲ್ಲ ಬಂದ್ಬಿಟ್ಟು ಬಂದಷ್ಟು ಬೇಗ ಹೋಗ್ತಾರೆ. ಹಂಗೂ ನಿಮಗೆ ಈ ತರ ಈಗ ವ್ಯವಸ್ಥೆ ಸರಿ ಇಲ್ಲ, ಆಮೇಲೆ ಏನಾದ್ರು ನಿಮ್ಗೆ ಆಕ್ರೋಶ ಅಂತ ಇದ್ರೆ KRS ಪಕ್ಷ ಸೇರ್ಕೊಳ್ಳಿ. ಅವರು ವ್ಯವಸ್ಥೆ ವಿರುದ್ಧ ಹೋರಾಡ್ತಿದಾರೆಲ್ಲವ, ಕರಪ್ಟ್ ವಿರುದ್ಧ. ಯಾರ್ಯಾರು ಕರಪ್ಟ್ ಮಾಡ್ತಿದ್ದಾರೆ, ಅವರಿಗೆ ಯಾರ್ಯಾರು ಮೋಸ ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಹೋಗಿ ಸನ್ಮಾನ ಮಾಡ್ತಾರೆ. ಅಂದ್ರೆ ಯಾಕೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ವ್ಯವಸ್ಥೆ ವಿರುದ್ಧವಾಗಿದ್ದೀರಾ, ಸರಿಯಾಗಿ ಕೆಲಸ ಮಾಡಿ ಅಂತೇಳಿ. ಎನಿ ಗೌರ್ಮೆಂಟ್ ಆಫೀಸ್, ತಾಲೂಕು ಆಫೀಸ್ ಆಗಿರ್ಲಿ, ಅಥವಾ ಯಾವ್ದು ಜಿಲ್ಲಾ ಪಂಚಾಯತಿ ಆಗಿರ್ಲಿ, ಗ್ರಾಮ ಪಂಚಾಯತಿ ಆಗಿರ್ಲಿ, ಪೊಲೀಸ್ ಸ್ಟೇಷನ್ ಆಗಿರ್ಲಿ, ಎನಿ ಗೌರ್ಮೆಂಟ್ ಆಫೀಸ್, ಅಲ್ಲಿ KRS ಪಕ್ಷ ಅಂತ ಹೇಳಿದ್ರೆ ಗಡ್ಡ ನಡುಕ್ತಾರೆ. ಇನ್ನೊಬ್ಬ ನಮ್ಮ ಸ್ನೇಹಿತ ಹೇಳ್ದ, ಅಣ್ಣ ಒಂದ್ಸರಿ ಹಿಂಗೆ ಇದರಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಹತ್ರವ ತಾಲೂಕು ಆಫೀಸ್ ಇದೆ, ಅಲ್ಲಿ ಅವನ ಒಬ್ಬ ವಿಜಯ್ ಸಿಮೆಂಟ್ KRS ಪಕ್ಷದ ಒಂದು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕ ಬಂದ, ಇಡೀ ಸ್ಟಾಫ್ ಇದ್ದು ಬದ್ದರೆಲ್ಲ ಆಚೆ ಓಡೋಗಿದ್ರು ಅಂತ. ನೋಡಿ ಹೆಂಗಿದೆ ಅವ್ರದ್ದು ಬರೀ
ಟಿ ಶರ್ಟ್ ನೋಡೇ ಗಡ ನಡುಗ್ತಾರೆ ಅಂತ ಹೇಳಿದ್ರೆ, ಆ ಪಕ್ಷದ ಕಾರ್ಯಕರ್ತರು ಬಂದ್ರು, ಆ ಪಕ್ಷದ ಅಧ್ಯಕ್ಷರು ಬಂದು ಅಂತ ಹೇಳಿದ್ರೆ ಇನ್ನೆಷ್ಟು ಗಡ ನಡುಗ್ತಾರೆ. ಅವ್ರನ್ನ ಕಂಡ್ರೆ ಭಯ ಆಗದ ಯಾರಿಗೆ ಅಂತ ಹೇಳಿದ್ರೆ ಕಳ್ರುಗಳಿಗೆ ಮಾತ್ರ, ಒಳ್ಳೆಯವರಿಗೇನು ಆಗಲ್ಲ. ಅವರು ಸುಮಾರು 4-5 ವರ್ಷದಿಂದ ಹೋರಾಡ್ತಿದ್ದಾರೆ. ಇವಾಗ ಕರೆಕ್ಟ್ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲ ಉಗಿದು ಮಾಡಿ, ಅವ್ರಿಗೆಲ್ಲ ಸನ್ಮಾನ ಮಾಡಿ, ಮನೆಗೆ ಹೋಗಿ ನೀವು ಇರ್ಬೇಡಿ ಅಂತೇಳಿ ಹೋರಾಡ್ತಿದ್ದಾರೆ. ಅವ್ರ ಜೊತೆ ನೀವು ಸೇರ್ಕೊಳ್ಳಿ. ಇದ್ಯಾವುದೋ ಟೆರರಿಸ್ಟ್ ಪಕ್ಷ ಜೊತೆ ನೀವು ಫಾಲೋವರ್ಸ್ ಬಂದ್ಬಿಡ್ತ ತಕ್ಷಣವ ನಿಮಗೆ ಪಕ್ಷ ಇದ್ ಮಾಡಕ್ಕಾಗತ್ತಾ, ಕಟ್ಟಕ್ಕಾಗ್ಬಿಡ್ತಾ? ಇಂಡಿಯಾ ಮೈಂಡ್ ಸೆಟ್ ಹಂಗಲ್ಲ. ಇಂಡಿಯಾದರೆ ಬೇರೆ. ಇಲ್ಲಿ ಬುಡ ಸರಿ ಇರ್ಬೇಕು ಅಂತ ಯಡಿಯೂರಪ್ಪನವ್ರು ಬಂದು ಹೋದ್ರು, ಆಮೇಲೆ ನಮ್ಮ ದೇವೇಗೌಡರು ಬಂದು ಹೋದ್ರು, ಆಮೇಲೆ ರಜನಿಕಾಂತ್ ಅವ್ರು ಬಂದು ಹೋದ್ರು. ಹಿಂಗೆ ಎಲ್ಲ ಯಾರ್ಯಾರೋ ಸುಮಾರು ಜನ ಬಂದು ಹೋದ್ರು. ಎಲ್ಲವ ಲಾಂಗ್ ಟರ್ಮ್ ಹೋಗಕ್ ಆಗಲ್ಲ. ಪಕ್ಷ ಕಟ್ಟೋದು ಸುಮ್ಮನೆ ಅಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಮಾತೆ ಮಕ್ಳಿಗೆ ಕೇಳಲ್ಲ, ನಿಮ್ ಟೆರರಿಸ್ಟ್ ಪಕ್ಷದ ಮಾತು ಕೇಳ್ಬಿಡ್ತಾರ? ಏನ್ ವ್ಯವಸ್ಥೆ ಹಾಳಾಗ್ಬಿಡಿದೆ ಅಂತ ಜನಗಳಿಗೆ ಬುದ್ಧಿ ಇಲ್ವಾ? ಏನ್ ಜನಗಳ ಏನಪ್ಪ ಈ ಜಂಜಿ ಅಂತ ಹೇಳ್ತಾರೆ. ಏನ್ ಜಂಜಿ ಅಂತ ಹೇಳಿದ್ರೆ, ಈ ಅರ್ಧಂಬರ್ಧ ಓದ್ಕೊಬಿಟ್ಟು ಇನ್ಸ್ಟಾ ಫೇಸ್ಬುಕ್ ನೋಡ್ಕೊಬಿಟ್ಟು ಈ ಮೈದಾ ಹಿಟ್ಟು ತಿನ್ಕೊಬಿಟ್ಟು, ರಾಗಿ ಮುದ್ದೆ ಯಾರು ತಿನ್ನಲ್ಲ, ಈ ಮೈದಾ ಹಿಟ್ಟು, ಈ ಕುರ್ಕುರೆ, ಟೀ, ಸಿಗರೇಟು, ಈಗ ಕಮ್ಮಿ ಇದೆ ಅಂತೇಳಿ ಬೀರ್ ಕುಡ್ಕೊಬಿಟ್ಟು, ಎಣ್ಣೆ ಕುಡ್ಕೊಬಿಟ್ಟು, ಆಮೇಲೆ ಹುಚ್ಚಂಗೆ ಗಡ್ಡೆ ಕಟ್ ಮಾಡ್ಕೊಬಿಟ್ಟು, ಅರ್ಧಂಬರ್ಧ ಬಟ್ಟೆ ಹಾಕೊಬಿಟ್ಟು ತಿರ್ಗಾಡ್ತಿರ್ಗಲ್ಲ ಜಂಜಿಗಳೆಲ್ಲ ಇವರು. ಏನ್ ಜನಗಳ ಏನಲ್ಲ. ಕ್ವಾಲಿಫೈಡ್ ಯಾರ್ಯಾರು ಇರ್ತಾರೆ, ಜ್ಞಾನವಂತ ಯಾರು ಇರ್ತಾರೆ, ಜಾಸ್ತಿ ಯಾರು ಓದಿರ್ತಾರೆ, ಯಾರು ಹಳ್ಳಿಲಿ ಇರ್ತಾರೆ, ಅವೆಲ್ಲ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಏನೇ ಆಗೋಯ್ತು ಅಂತ ಹೇಳಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ರಾಜಕೀಯ ಅಂದ್ರೆ ನೀವು ಹೇಳ್ದಂಗಲ್ಲ. ಓಕೆ.